ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಕರ್ಣಗಿ ಗ್ರಾಮ ಸ್ವಚ್ಛತೆಗೆ ಉಮೇಶ್ ಕೆ ಮುದ್ನಾಳ್ ಆಗ್ರಹಿಸಿದ್ದಾರೆ. ಬೇಸಿಗೆ ಮುಂಚೆಯೇ ಕುಡಿಯುವ ನೀರಿಗಾಗಿ ಕರ್ಣಗಿ ಅರ್ಧ ಗ್ರಾಮದಲ್ಲಿ ಪರದಾಟ ಶುರುವಾಗಿದೆ. ಯಾದಗಿರಿ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ನಾಯ್ಕಲ್ ಸಮೀಪನ ಕರ್ಣಗಿ ಗ್ರಾಮಕ್ಕೆ ಅಂಟಿಕೊಂಡಿರುವ ನೀರಿನ ಟ್ಯಾಂಕ್ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ. ಕುಸಿಯುವ ಹಂತಕ್ಕೆ ತಲುಪಿದೆ. ಕೂಡಲೇ ನೆಲಸಮಗೊಳಿಸಬೇಕು. ಹೊಸ ಟ್ಯಾಂಕ್ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ನಾಳ್ ಅವರು ಕೈಯಲ್ಲಿ ಖಾಲಿ ಕೊಡ ಹಿಡಿದುಕೊಂಡು ಪ್ರತಿಭಟನೆ ಮೂಲಕ ಆಗ್ರಹಿಸಿದ್ದಾರೆ. ಕರ್ಣಗಿ ಅರ್ಧ ಗ್ರಾಮಕ್ಕೆ 8-9 ತಿಂಗಳಿನಿಂದ ನೀರು ಸರಬರಾಜು ಇರದ ಕಾರಣವಾಗಿ ಇಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ಭೇಟಿ ನೀಡಿ ಶಿಥಿಲಗೊಂಡು ಪಾಚಗಟ್ಟಿ ಬೀಳುವಂತಹ ಹಂತದಲ್ಲಿರುವಂತಹ ಟ್ಯಾಂಕಿಗೆ ಜೇಬೇಸ್ ಕಲರ್ ಮಾಡಿ ಕೈ ತೊಳೆದುಕೊಂಡಿರುವಂತಹ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಂಡು ಹೊಸ ನೀರಿನ ಟ್ಯಾಂಕ್ ನಿರ್ಮಿಸಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು. ದಿಢೀರನೆ ಸ್ಥಳದಲ್ಲಿ ಪ್ರತಿಭಟನೆ ನಡೆಸುವ ಮೂಲಕ ಮುಂದಿನ ದಿನಗಳಲ್ಲಿ ಯಾದಗಿರಿ ಶಹಾಪುರ ಮುಖ್ಯ ರಸ್ತೆ ಬಂದ್ ಮಾಡಿ ಜಿಲ್ಲಾಡಳಿತದ ವಿರುದ್ಧದ ಬೃಹತ್ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲಾಡಳಿತ ಶಿಥಿಲಗೊಂಡಿರುವಂತಹ ನೀರಿನ ಟ್ಯಾಂಕ್ ಅನ್ನು ಶೀಘ್ರದಲ್ಲೇ ನೆಲಸಮಗೊಳಿಸಿ ನೂತನ ಟ್ಯಾಂಕ್ ನಿರ್ಮಾಣ ಮಾಡುವಂತೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ರು. ಇಲ್ಲಿವರೆಗೂ ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಇನ್ನು ಮುಂದಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬಿರುಕು ಬಿಟ್ಟ ಟ್ಯಾಂಕ್ ಗ್ರಾಮದ ಒಳಗೆ ಸ್ವಚ್ಛತೆ ಮಾಡಿ ಬ್ಲೀಚಿಂಗ್ ಪೌಡರ್ ಸಿಂಪರಣೆ ಫಾಗಿಂಗ್ ಮಾಡುವ ಮೂಲಕ ಸೊಳ್ಳೆಗಳ ನಿಯಂತ್ರಣವನ್ನು ಸಾರ್ವಜನಿಕರಿಗೆ ರೋಗರುಜಿನ ಬರದಂತೆ ನೋಡಿಕೊಳ್ಳಬೇಕು ಅಂತ ಪ್ರತಿಭಟನೆ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಜಿಲ್ಲೆ ಯಾದಗಿರಿ ಮತಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ನೈಕಲ್ ಸಮೀಪ ಇರತಕ್ಕಂಥ ಈ ಕರ್ಣಗಿ ಗ್ರಾಮದಲ್ಲಿ ಸುಮಾರು ಅರ್ಧ ಗ್ರಾಮಿಗೆ 7-8 ತಿಂಗಳಿಂದ ಸುಮಾರು 8-9 ತಿಂಗಳಿಂದ ನೀರು ಸರಬರಾಜು ಆಗದೆ ದಿನನಿತ್ಯ ಕೂಲಿ ಕಾರ್ಮಿಕರು ಏನದ ಹೊಲಕ್ಕೆ ಹೋಗ್ಬೇಕು ಬರ್ಬೇಕಂದ್ರೆ ನೀರಿಗೆ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ಯದ. ಈ ಟ್ಯಾಂಕ್ ಕಟ್ಟಿ ಸುಮಾರು ವರ್ಷಗಳಾಗ್ಯದ, ಪಾಚಗಟ್ಟಿ ಹೋಗ್ಯದ. ಇದು JJM ಮಾಡೋ ಹೊತ್ತಿಗೆ ಅದೇ JJM ಕಲರ್ ಹೆಚ್ಚಿಗೆಸಿ ಕೈ ತೊಳ್ಕೊಂಡಿರ್ತಕ್ಕಂಥ ಅಧಿಕಾರಿಗಳು ತಕ್ಷಣ ಬಂದು ಕೇಸಿ 24 ಗಂಟೆಗಳಲ್ಲಿ ಬಂದು ಇದೆಲ್ಲ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ನಾಳೆಗೆ ಇದು ಟ್ಯಾಂಕ್ ಕೂಡ ತೊಳೆದಿಲ್ಲ, ಪಾಚಗಟ್ಟಿ ಹೋಗ್ಯದ. ಯಾವ ಟೈಮ್ನಾಗ ಅದ ರೋಗ ರುಜಿನ ಬಂದು ಬಡವ್ರಿಗೆ ಏನಾದರೂ ಆದ್ರೆ ಅದಕ್ಕೆ ನೇರ ಸಂಬಂಧಪಟ್ಟ ಅಧಿಕಾರಿನೇ ನಿರ್ವಹಣೆ ಮಾಡಬೇಕು. ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಸಿ ಅವರು ತಕ್ಷಣ ಈ ಗ್ರಾಮಕ್ಕೆ ಭೇಟಿ ನೀಡಿ ಸಮಸ್ಯೆ ಪರಿಹಾರ ಮಾಡತಕ್ಕಂಥ ಕೆಲಸ ಮಾಡ್ಬೇಕು. ಇನ್ನು ಬ್ಯಾಸಿಗೆನೇ ಚಾಲುವಾಗಿಲ್ಲ, ಚಳಿಗಾಲದಲ್ಲೇ ನೀರಿಗೆ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ಯದ. ಮತ್ತು ಊರಲ್ಲೆಲ್ಲ ಸ್ವಚ್ಛ ಸೊಳ್ಳೆಗಳ ಹಾವಳಿ ಜಾಸ್ತಿ ಆಗ್ಯದ. ಕೂಲಿ ಕಾರ್ಮಿಕರು ಹೊಲಕ್ಕೆ ರೈತರು ದುಡಿದು ಬಂದು ಮನೆಗೆ ಕುಂದ್ರಬೇಕಂದ್ರೆ ಸಂಜೆ ಆದ ತಕ್ಷಣ ಏನಾಗ್ತದೆ ಸೊಳ್ಳೆಗಳ ಹಾವಳಿ ಚಾಲು ಆಗ್ತದೆ. ತಕ್ಷಣ ಬ್ಲೀಚಿಂಗ್ ಪೌಡರ್ ಹೊಡೆದು ಪಾಗಿಂಗ್ ಮಾಡಿ ಕೇಸಿ ರೋಗ ರುಜಿನ ಬರಲಾರ್ದಂಗೆ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಮಾಡ್ಬೇಕು. ಇಲ್ಲದ್ರೆ ಯಾದಗಿರಿ ಟು ಶಹಾಪುರ ಹೋಗ್ತಕ್ಕಂಥ ಇಬ್ರಾಂಪುರ ಕ್ರಾಸಿಗೆ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡ್ಬೇಕಾಗ್ತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡ್ತಿದ್ದೇನೆ. ಏನ್ರಿ ಊರಾಗ ಎಲ್ಲಷ್ಟು ನಮಗೆ ಭಾಳ ತೊಂದ್ರೆ ಅದ. ಕೂಲಿಗೆ ಹೋದ್ರ ನಾವು ಇಲ್ಲಿ ನೀರಿಗೆ ಹೋದ್ರ ನೀರು ಬಿಡೋದಲ್ಲ, ಹುಡುಗರು ಜಗಳಾಡಿ ಬರ್ತಾವ, ಬೈತಾರ ಮಂದಿ. ನಾವು ಅಲ್ಲಿ ಕೂಲಿಗೆ ಹೋಗಟ್ಟಿಗೆ ಅಂತರ ಅಲ್ಲಿ ಅಂತ ಇದಾಗಿ ಬಿಡ್ತದ. ಹೋಗಟ್ಟೆ ನಿಮ್ಮದು ಬೀಚ್ ಹಸಿಲ್ಲ ಹೋಗ್ರಿ ಹಿಂದಕ್ಕಂತ ಅಂದ್ಬಿಡ್ತಾರ. ಭಾಳ ತೊಂದ್ರೆ ಅದ. ಟಾಕಿ ಹಸಿಲ್ಲ ಏನಿಲ್ಲ, ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಇದು ಮಾಡ್ಯಾರ. ನಮ್ ಭಾಳ ತೊಂದ್ರೆ ಅದ ನೋಡ್ರಿ. ಸಣ್ಣ ರೂಮಿಗೆ ಅದಕ್ಕೆ ಭಾಳ ತೊಂದ್ರೆ ಅದ. ದವಾಖಾನಿಗೆ ಹೋಗ್ತೀವಿ, ನೀರು ಬರೋದಿಲ್ರಿ ಏನು. ಬರೇ ಟಾಕಿ ತೊಳಂಗಿಲ್ಲ. 3 ದಿನಕ್ಕೊಮ್ಮೆ ದವಾಖಾನೆ ಒಟ್ಟಿಗೆ ಒಂದು ಸಿಕ್ಕರು ಒಂದು ಸಿಗಂಗಿಲ್ರಿ. ನಮಗೆ ಭಾಳ ತೊಂದ್ರೆ ಅದ ನೋಡ್ರಿ. ಸಂಡಾಸಕಾದಾಗ ಸಣ್ಣ ಮಕ್ಳು ಎಲ್ಲಿ ಹೋಗ್ಬೇಕು, ದಿಮ್ಮನಿಸ್ಯಾರ ಎಲ್ಲಿ ಹೋಗ್ಬೇಕು, ಬಾಣ್ತ್ಯಾರ ಯಾಕಡೆ ಹೋಗ್ಬೇಕು. ಭಾಳ ಇದ ನೋಡ್, ನಮ್ಗೆ ಭಾಳ ಶಿರಸ ಅದ ನೋಡ್. ನಮಗೂ 8-9 ತಿಂಗಳಿಂದ ಆಯ್ತು ಸರ್, ನೀರೇ ಇಲ್ಲ, ಕುಡಿಯೋಕೆ ನೀರಿಲ್ಲ, ಟಾಕಿ ಕ್ಲೀನ್ ಇಲ್ಲ, ಫುಲ್ಲು ಗಲೀಜು. ಕುಡಿದು ದಣು ಬಂದ್ಗೇಸಿನ ಹಾಸ್ಪಿಟ್ಲಿಗೆ ಹೋಗಿ ಸಾಕಾಗ್ಯದ. ಕೆಲ್ಸಕ್ಕೆ ಹೋಗಕ್ಕೂ ಇಲ್ಲಿಂದ GPS ಕೊಟ್ಟು ಅಲ್ಲಿ ಬರೋಲ್ಲ. ಯಾವುದಕ್ಕೇನು ವೀಜೆ ಇಲ್ಲ. ಫಸ್ಟ್ ನೀವು ಬಂದ್ಗೇಸಿಂದ ಇಲ್ಲಿ ಅದನ್ನೇನದ ವ್ಯವಸ್ಥೆ ನಮ್ಗೆ ಮಾಡಿಕೊಟ್ಬಿಟ್ಟು ನೀರು ವ್ಯವಸ್ಥೆ ಮಾಡಿಕೊಡ್ರಿ. ಫಸ್ಟ್ ನೀರು ವ್ಯವಸ್ಥೆ ಮತ್ತೆ ಅಲ್ಲಿ ಲೇಡೀಸ್ಗೆ ಹೋಗಕ್ಕೆ ಮತ್ತು ಟಾಯ್ಲೆಟ್ ವ್ಯವಸ್ಥೆ ಫುಲ್ಲು ಎಲ್ಲ ಸೊಳ್ಳೆಗಳು ವ್ಯವಸ್ಥೆ ಫುಲ್ಲು ಗಲೀಜ್ ಅಂದ್ರೆ ಗಲೀಜ್. ಎಲ್ಲಿ ಬಂತಲ್ಲೇ ರೋಡ್ ಗಲೀಜು. ರೋಡ್ ಹೊಡೆದಾಕ್ಯಾರ ಫುಲ್ಲು. ಎಲ್ಲ ರೋಡ್ಗಳು ಸತ್ಯನಾಶ ಮಾಡಿಟ್ಬಿಟ್ರ. ಬ್ಯೂರೋ ರಿಪೋರ್ಟ್ SSV ನ್ಯೂಸ್.